ಎಲ್ರಿಗೂ ನನ್ನ ನಮಸ್ಕಾರಗಳು. ಯೋಗ ಪ್ರಾಚೀನ ಕಲೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಉಡುಗೊರೆ. ಯಾಕಂದ್ರೆ ಕೌಟುಂಬಿಕ ವಿಷಯದಲ್ಲಾಗ್ಲಿ ಅಥವಾ ಬೇರೆ ಕೆಲವು ವಿಷಯಗಳಲ್ಲಿ ಎಲ್ಲಾ ದೇಶಕ್ಕೆ ಹೋಲಿಸ್ಕೊಂಡ್ರೆ ಭಾರತ ಅಗ್ರಸ್ಥಾನದಲ್ಲಿರುತ್ತೆ. ಅದೇ ತರ ಯೋಗದಲ್ಲೂ ಕೂಡ ಇದು ಪುರಾತನವಾದ ಋಷಿ ಮುನಿವರಿಯರ ಒಂದು ಕೊಡುಗೆ ಅಂತ ಹೇಳ್ಬೋದು. ಯೋಗದಲ್ಲೂ ಕೂಡ ಭಾರತ ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ. ಭಾರತದಲ್ಲಿ ಬಂದು ಯೋಗವನ್ನ ಕಲಿತು ಅವರವರ ದೇಶದಲ್ಲಿ ಹರಡುತ್ತಿರುವುದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ನಮ್ಮ ಕಲೆ, ನಮ್ಮ ಆರೋಗ್ಯವನ್ನ ಸದೃಢವಾಗಿ ಇಟ್ಟುಕೊಳ್ಳುವಂತಹ ಯೋಗವನ್ನ ನಾವೆಲ್ಲ ಅಭ್ಯಾಸ ಮಾಡಬೇಕು. ಯೋಗ ಮಾಡಲಿಕ್ಕೆ ಸಾಮಾನ್ಯವಾಗಿ 5-6 ವರ್ಷದಿಂದ ಹಿಡಿದು 80-90 ವರ್ಷದವರೆಗೂ ಕೂಡ ಯೋಗ ಮಾಡಬಹುದು. ಯಾವ್ಯಾವ ಆಸನದ ಮುಖಾಂತರವಾದ್ರೂ ನಾವು ಯೋಗ ಮಾಡಬಹುದು. ಹೀಗೆ ಇದೇ ತರ ಅಂತ ಇಲ್ಲ, ಒಟ್ಟಿನಲ್ಲಿ ನಮ್ಮ ತಲೆಯ ಭಾಗದಿಂದ ಕಾಲಿನ ತುದಿ ಬೆರಳಿನವರೆಗೂ ಕೂಡ ಎಲ್ಲಾ ಅಂಗಾಂಗಗಳು ಚಲನೆಯಲ್ಲಿರಬೇಕು. ಯಾವತ್ತು ದೇಹ ಚಲಿಸ್ತಾ ಇದ್ರೇನೆ ಆರೋಗ್ಯ ಸ್ಥಿರವಾಗಿರುತ್ತೆ ಅನ್ನೋ ಗಾದೆ ಮಾತು ಕೂಡ ಇದೆ. ಹಾಗೆ ಇವತ್ತು ಕೂಡ ನಾವು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಹೇಗೆ ನಾವು ಆಫೀಸ್ಗೆ ಹೋಗ್ತೀವಿ, ಊಟ ತಿಂಡಿ ಮಾಡ್ತೀವಿ, ನಮ್ಮದೇ ಕೆಲವು ಹವ್ಯಾಸಗಳಿಗೆ ನಾವು ಸಮಯನ ಮೀಸಲಿಡ್ತೇವೆ. ಅದೇ ತರ ಯೋಗವನ್ನು ಕೂಡ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಒಂದಾಗಿ ಮಾಡಿದಾಗ ಮಾತ್ರ ನಾವು ದೇವರು ಕೊಟ್ಟಂತಹ ನಮ್ಮ ಜೀವನವನ್ನ ಆರೋಗ್ಯಯುತವಾಗಿ ಮಾಡಿಕೊಡಬಹುದು. ಈ ವರ್ಷದ ಯೋಗದ ಉದ್ದೇಶ ಏನಂದ್ರೆ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಯೋಗವನ್ನ ಸೇರಿಸಿಕೊಂಡು ಯೋಗ ಹಾಸುಹೊಕ್ಕಾಗಿರ್ಬೇಕು. ಈಗ ನಾವು ಊಟ ತಿಂಡಿಗೆ ಅಂತ ನಾವು ಸಮಯ ಮೀಸಲಿಡಲ್ಲ. ಊಟ ಮಾಡುವಾಗ, ತಿಂಡಿ ತಿನ್ನುವಾಗ, ಕೆಲಸ ಮಾಡುವಾಗ ಎಷ್ಟು ಖುಷಿಯಿಂದ ಮಾಡ್ತೀವೋ ಅದೇ ತರ ಯೋಗವನ್ನು ಕೂಡ ಜೀವನದ ಒಂದು ಭಾಗ, ದಿನನಿತ್ಯದ ಚಟುವಟಿಕೆಗಳಲ್ಲಿ ಒಂದು ಭಾಗ ಅಂತ ಮಾಡಿಕೊಂಡು ಎಲ್ಲರೂ ಉತ್ತಮ ಆರೋಗ್ಯವನ್ನ ಮಾಡಿಕೊಳ್ಳದೆ ಯೋಗದ ಗುರಿ. 1 ಗಂಟೆ ದಿನಕ್ಕೆ ಯೋಗ ಮಾಡಿದ್ರೆ 5 ಗಂಟೆಗಳ ಕಾಲ ನಮ್ಮ ಜೀವಿತದ ಅವಧಿಯನ್ನು ಅದನ್ನು ಮುಂದುವರಿಸುವಂತಹ ಅದ್ಭುತವಾದ ಶಕ್ತಿ ನಮ್ಮ ಯೋಗಕ್ಕಿದೆ. ನೋಡಿದ್ರ, ಇದು ನಮ್ಮ ಅಂಗೈಯಲ್ಲಿ ಅರಮನೆ. ನಾವು ಶ್ರಮ ಪಟ್ಟು ನಾವು ಕೂತಲ್ಲೇನೆ ನಮ್ಮ ಆರೋಗ್ಯವನ್ನ ನಾವು ತಂದ್ಕೊಡ್ಬಹುದು. ವೈದ್ಯರ ಹತ್ರ ಹೋಗ್ಬೇಕು, ಔಷಧಿ ತಗೋಬೇಕು, ಇನ್ಯಾವುದೂ ಇಲ್ಲ. ಸರಳ ರೀತಿ ವಿಧಾನಗಳಿಂದ ನಮ್ಮ ಅಂಗಾಂಗಗಳನ್ನ ನಾವು ವ್ಯವಸ್ಥಿತವಾಗಿಟ್ಕೊಂಡು ದೇವರು ಕೊಟ್ಟಂತಹ ಜೀವನದ ಕೊನೆಯ ದಿನದವರೆಗೂ ಯಾರ ಹಂಗಿಲ್ಲದೆ ನಮ್ಮ ದಿನನಿತ್ಯದ ಕೆಲಸಗಳನ್ನು ನಾವೇ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಕೊಡುವುದೇ ಯೋಗ. ಆದ್ದರಿಂದ ಎಲ್ಲರೂ ಯೋಗವನ್ನ ಅಭ್ಯಾಸ ಮಾಡ್ತಾ ಈ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಲುವಾಗಿ ಇವತ್ತು ನನ್ನ ಬ್ಲಾಗ್ ನಲ್ಲಿ ಒಬ್ಬರು ಅತಿಥಿ ಬರ್ತಾರೆ. ಅವ್ರು ಯಾರು ಅಂತ ನಾನು ಪರಿಚಯ ಮಾಡಿಸ್ತೀನಿ. ಹಿಂದೆ ಆಗ್ಲೇ ಬಂದಿದ್ರು. ಅವರು ಈ ವಯಸ್ಸಲ್ಲೂ ಕೂಡ ಎಷ್ಟು ಖುಷಿಯಿಂದ ಆಸನಗಳನ್ನ ಮಾಡಿ ಅವರ ದಿನನಿತ್ಯದ ಚಟುವಟಿಕೆ ಅಲ್ಲದೆ ಅವರು ಇತರ ಹವ್ಯಾಸಗಳಲ್ಲೂ ಕೂಡ ಸಮಯವನ್ನು ಮೀಸಲಿಡ್ತಾರೆ. ಯಾರು ಗೊತ್ತಾ? ಅವರೇ ಡಾಕ್ಟರ್ ನಂದಿನಿ ಅಮ್ಮ ಅಂತ. ಬನ್ನಿ, ಮತ್ತೊಮ್ಮೆ ನಾನು ಅವ್ರನ್ನ ಭೇಟಿಯಾಗ್ತೀನಿ. ಅವ್ರು ಯಾವ್ಯಾವ ಆಸನಗಳನ್ನ ಎಕ್ಸರ್ಸೈಸ್ ಮಾಡ್ತಾರೆ ಅದನ್ನೆಲ್ಲ ನಾವು ನೋಡೋಣ. ಇದೇ ಸಂಚಿಕೆ ವಿಶೇಷ. ಬನ್ನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಜೊತೆ ಡಾಕ್ಟರ್ ನಂದಿನಿ, ನಾನು ನಂದಿನಿ ಅಮ್ಮ ಅಂತಾನೆ ಕರೆಯೋದು. ಇವರು ಇವತ್ತು ಯಾವ ಆಸನಗಳನ್ನ ಎಕ್ಸರ್ಸೈಸ್ ಮಾಡ್ತಾರೆ ಅದನ್ನೆಲ್ಲ ನಾವು ನೋಡೋಣ. ಕುತ್ತಿಗೆ ಮೇಲೆ ಕೆಳಗಡೆ. ಓಕೆ, ಪಕ್ಕಕ್ಕೆ ತಿರುಗಿಸೋದು. ಸ್ವಲ್ಪ ಹೀಗೆ ಎತ್ತದು, ಸೊಂಟ ಭಾಗನ. ಕೈ ಸಪೋರ್ಟ್ ತಗೊಂಡು ಕುತ್ತಿಗೆಯನ್ನ ತಿರುಗಿಸೋದು. ಇದಾದ್ಮೇಲೆ ಲಿಂಫ್ ಸರ್ಕ್ಯುಲೇಷನ್ ಕೆಳಗಡೆಯಿಂದ ಪಂಪ್ ಮಾಡಬೇಕು ಅಂತ. ಕೆಳಗೆ ಹೋಗುತ್ತೆ. ಹೌದು ಹೌದು, ಉಲ್ಟಾ ಮಾಡಬೇಕು. ಇದು ಕಿವಿ, ಕಿವಿ ಹಿಂಬದಿಯಲ್ಲಿ ಮಾಡ್ತೀನಿ ಸುಲಭ. ಹಾಗೆ ಮಾಡೋದ್ರಿಂದ ರಕ್ತ ಚಲನೆ ಕೆಳಗಿಂದ ಮೇಲಕ್ಕೆ ಹೋಗುತ್ತೆ ಅಂತ. ಆಮೇಲೆ ಭುಜ ಅಂದ್ರೆ ಸಾಮಾನ್ಯವಾಗಿ ನಾವು ಕುತ್ಕೊಂಡು ಮಾಡ್ಬೋದು ಅಲ್ವಮ್ಮ? ಅದಕ್ಕೆ ಹೊಟ್ಟೆ ಭಾಗ. ಇನ್ನೊಂದು
ಮಾಡ್ತೀನಿ, ಇದಾದ್ಮೇಲೆ ನಾನು ಮಸಾಜ್ ಮಾಡ್ತೀನಿ ಹೊಟ್ಟೆ. ಹಾ ಹಾ. ಓ, ಕೈಯಿಂದ ಮಾಡ್ಕೊಳ್ತೀರಿ ಹೊಟ್ಟೆಯ ಮಧ್ಯ ಹಾಕಿ. ರೆಡಿಷನ್ಸ್ ಇರುತ್ತೆ ನಮ್ಗೆ, ರೆಡಿಷನ್ಸ್ ಎಲ್ಲ ಹಾ ಹಾ ಹಾ. ವಯಸ್ಸಾಗಿ ಆಕ್ಟಿವೇಟ್ ಮಾಡೋದಕ್ಕೆ ಅಂಬೆಲಿಕಸ್ ಓಕೆ. ಅಷ್ಟೇ. ಅದಾದ್ಮೇಲೆ ಕಪಾಲಭಾತಿ. ಮಲ್ಕೊಂಡೇ ಮಾಡ್ತೀರಮ್ಮ ಕಪಾಲ? ಓ, ಕೂತ್ಕೊಂಡು ತಲೆ ಬೆರ್ಕೊಂಡು ಹಾ ಹಾ ಹಾ. ಒಳ್ಳೇದಾಯ್ತಮ್ಮ. ಇದೆಲ್ಲ 20 ಟೈಮ್ 20 ಟೈಮ್. ಹಾ. ನೀವು ಎರಡೆರಡೇ ಸಲ ಮಾಡಿ ಅಮ್ಮ, ಸುಸ್ತಾಗ್ತೀರಾ. ಹಾ. ಇದು 50 ಮಾಡ್ತೀವಿ. ಹೊಟ್ಟೆ ಭಾಗಕ್ಕೆ ಮೇಲಕ್ಕೆ. ಹಾ. ಯಾಕೆ ಹೆಸರು ಗೊತ್ತಿಲ್ಲ. ಇದಾದ್ಮೇಲೆ ಬ್ರೀದಿಂಗ್ ಎಕ್ಸರ್ಸೈಸ್ ಅದೆಲ್ಲ 20. ಅಂದ್ರೆ ಕಪಾಲಭಾತಿ ಮಾಡ್ತಿದ್ದೀರಮ್ಮ? ಹೆಸರು ಗೊತ್ತಿಲ್ಲ. ಕಪಾಲಭಾತಿ ಆಯ್ತು. ಆಯ್ತು. ಇದು ಬರೀ ಬ್ರೀದಿಂಗ್. ಹಾ ಹಾ. ಒಂದು ಹೊರಳೆಯಲ್ಲಿ ತಗೊಂಡು ಮತ್ತೊಂದು ಹೊರಳೆಯಲ್ಲಿ ಬಿಡೋದು. ಅನುಲೋಮ ಎಂತದೇ ಹೆಸರಿದೆ ನಂಗೆ ಗೊತ್ತಿಲ್ಲ. ಹಾ ಹಾ. ಅನುಲೋಮ ವಿಲೋಮ ಅಮ್ಮ. ಮತ್ತೆ ಬಿಡ್ತಾ ಸ್ವಲ್ಪ ಬಾಯಿ ಸುಸ್ತು ಕಮ್ಮಿ ಆಗುತ್ತೆ ಅಂತಲ್ಲಮ್ಮ? ಹಾ ಹಾ. ಇದಾದ್ರೆ ಅಂದ್ರೆ ಉಸಿರನ್ನ ಮೂಗಿನ ತಗೊಂಡು ಬಾಯಿಂದ ಉಸಿರು ಬಿಡೋದು. ಆಕ್ಸಿಜನ್ ಜಾಸ್ತಿ ತಗೊಳ್ಳಿ. ಹಾ ಹಾ. ಬಿಡ್ತಾ ಅಷ್ಟು ಖಾಲಿ ಮಾಡೋದಕ್ಕೆ. ಹಾ ಹಾ. ಇದು 20. ಆಮೇಲೆ ಎಬ್ಡಾಮಿನಲ್. ಯಾಕೆ ಮಾಡಿದ್ರಲ್ಲಮ್ಮ? ಅದು ಬರೀ ಪಂಪ್ ಓ, ಅದು ಮೇಲಕ್ಕೆ ಮೇಲಕ್ಕೆ. ಹಾ. ಇದು ಬ್ರೀದಿಂಗ್. ಬ್ರೀತಿಂಗ್, ಇನ್ಹೇಲ್ ಎಕ್ಸೇಲ್ ತರ. ಬ್ರೀದಿಂಗ್ ಆಯ್ತಲ್ಲ, ಹಾ ಹಾ ಎಬ್ಡಾಮಿನಲ್ ಬ್ರೀದಿಂಗ್. ಹಾ ಹಾ. ಇದು ಅಷ್ಟೇ, ಉಸಿರು ಬಿಡ್ತಾ ಹೋದ್ರೆ ಆದಷ್ಟು ಎಂಟಿ ಆಗುತ್ತೆ. ಹಾ ಹಾ. ಇದಾದ್ಮೇಲೆ ಭ್ರಂಗರಿ ಮಾಡಿ. ಹಾ. ಇದು 20. ಇದು ಅಮ್ಮ, ಇದು ಕಾಲು ಬೆರಳುಗಳನ್ನ ಹಿಡಿದು ಬಿಡ್ಬೇಕಲ್ಲ? ಬೆರಳನ್ನ ಎರಡು ಕಾಲುಗಳನ್ನ ಒಟ್ಟಿಗೆ ಅದನ್ನ ರೌಂಡ್ ತರ. ಆಂಕಲ್ ಜಾಯಿಂಟ್. ಸೊ ಆಂಕಲ್ ಜಾಯಿಂಟ್. ಮತ್ತೆ ಲಿಫ್ಟ್. ಕಾಲುಗಳನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲೆತ್ತದು. 10 ಸಲ. ಹಾ ಅಮ್ಮ, ನೆಕ್ಸ್ಟ್. ಇದು ಸ್ವಲ್ಪ ಸೈಕ್ಲಿಂಗ್ ಇನ್ನು ಹೋಲುತ್ತೆ ಇದು. ಸೀದಾ ಮತ್ತು ಅದು 10. ಆ, ಆಮೇಲೆ ಹೀಗೆ ಒಂದೇ ಕಡೆ ಮಲಗಿ ಕಾಲ್ನ ಆ ತರ ಮಲಗಿಸಿ ಮತ್ತೆ ಮೇಲಕ್ಕೆ. ನಿಲ್ಲಿಸಿ. ಓಕೆ. ನಿಲ್ಸಿ. ನಂತರ ಈ ಕಾಲು. ಇದಾದ್ಮೇಲೆ ಈ ಕಾಫ್ ಮಸಲ್ಸ್ಗೆ ಈ ಮಸಲ್ ಇದೆಯಲ್ಲ, ಅದಕ್ಕೆ ಈ ಜಾಯಿಂಟ್ ಹತ್ರ, ಈ ಜಾಯಿಂಟ್ ಹತ್ರ ಪ್ರೆಷರ್ ಕೊಟ್ಟು ಹೀಗೆ ಮಾಡೋದು. ಕಫ್ ಮಸಲ್ಗೆ ಈ ಜಾಯಿಂಟ್ ಹತ್ರ ದಿಂಬು ಬೇಕಾದ್ರೆ ಇಟ್ಕೊಳ್ಬಹುದು. ಪ್ರೆಷರ್ ಬಿಡ್ತೀವಲ್ಲ, ಹೀಗೆ ಮಾಡಿದ್ರೆ ಕಾಫ್ ಮಸಲ್ಸ್. ಓಕೆ, ಮಾಡಿ ಅಮ್ಮ ಕಫ್ ಮಸಲ್. ಆಮೇಲೆ ಸ್ಪೈನ್ ನಾನು ಅನ್ಕೊಳ್ಳೋದು ನನ್ನ ಮನ್ಸಲ್ಲದು ಹೀಗೆ ಹೀಗೆ ಮಾಡಿದ್ರೆ ಅಲೈನ್ಮೆಂಟ್ ಬರ್ತೇನೋ ಅಂತ ಅನ್ಕೊಂಡು ಹೀಗೆ ಮಾಡ್ತೀನಿ. ಓ, ಆ ತರ. ಅದು ನಿಮ್ಗೆ ಅಲ್ಲಿ ಸ್ಪೈನಲ್ ಕಾರ್ಡ್ಗೆ ಎಕ್ಸರ್ಸೈಸ್ ಆದಾಗೆ ಇದು ಒಂದು 20 ಸಲನೇ ಮಾಡ್ತೀನಿ. ಅದಾದ್ಮೇಲೆ ಇಲ್ಲಿ ಸ್ಪೈನ್ ಹೀಗೆ ಹೀಗೆ. ಓಹೋ. ಸೊಂಟದ ಸ್ವಲ್ಪ ಕೆಳಭಾಗ ಅಂದ್ರೆ ಕಾಲುಗಳ ಪ್ರಾರಂಭದಲ್ಲಿ ಇದು ಥೊರಾಸಿಕ್ ರೀಜನ್ ಅದಲ್ಲಿ. ಓಕೆ. ಇದಿಷ್ಟು ಇದ್ದಾಯ್ತು. ಆಮೇಲೆ ಕೈ ಶುರು ಮಾಡ್ತೀನಿ.
ಕಾಲಿಂದ ಸ್ಪೈನ್ ಇತ್ತು. ಕೈಗಳೆರಡು. ಇದೆಲ್ಲ 10 ಸೆಕೆಂಡ್. ಬ್ರೀದಿಂಗ್ ಅದೆಲ್ಲ 20 ಟೈಮ್. ಮುಷ್ಟಿ ಗಟ್ಟಿಯಾಗಿ ಹಿಡಿದು ಬೆರಳುಗಳನ್ನ ಅಗಲವಾಗಿ. ನೆಕ್ಸ್ಟ್ ಹೆಬ್ಬೆರಳನ್ನ ಸೀದಾ ಮತ್ತು ಉಲ್ಟಾ ತಿರುಗಿಸಿ. ಈ ಮಲ್ಲಿಗೆ ಇಷ್ಟು ಎಕ್ಸರ್ಸೈಸ್ ಅಮ್ಮ. ಅಂದಾಜಲ್ಲಿ ಇಡೀ ಮೇಲಿಂದ ಕಾಲಿಂದ ತಲೆವರೆಗೂ ಕೂಡ ಎಲ್ಲಾ ಭಾಗದ. ಹೌದು ಹೌದು. ಬಾಕಿದೆಲ್ಲ 20. ಇಲ್ಲಿಂದ ನೀವು ಇಲ್ಲಿವರೆಗೂ ನೀವು ಮಲ್ಕೊಂಡ್ ಮಾಡಿದ್ರಿ, ಇವಾಗ ಕುತ್ಕೊಂಡ್ ಮಾಡ್ತಾ ಇದ್ದೀರಾ. ಮಾಡಿ ಅಮ್ಮ. ಸೊ ಭುಜನ ಮುಂದಕ್ಕೆ ಹಿಂದಕ್ಕೆ. ಇದೆಲ್ಲ 10 ಸಲ ನೀವು ಮಾಡಿ ತೋರಿಸೋ ಎಲ್ಲದನ್ನು ಕೂಡ 10 ಸಲ ಮಾಡಬೇಕು. ನಂತರ ಅಮ್ಮ ಕುತ್ತಿಗೆ. ಈಗ ಉಲ್ಟಾ. ಯೋಗ ಹೆಸರಲ್ಲಿ ನಿಮ್ಗೆ ಗೊತ್ತು. ನಂತರ ಕೈಗಳನ್ನ ಸೈಡ್ ಎಲ್ಲ 10 ಸಲ. ಕುತ್ಕೊಂಡೆ ಮಾಡಿ. ಕುತ್ತಿಗೆನ ವಯಸ್ಸಾದವ್ರಿಗೆ ಅಂತಾನೆ ಹೇಳ್ತೀನಿ ಮಾಡಿ. ಹೌದು ಹೌದು ಹೇಳ್ತೀನಮ್ಮ. ಸಣ್ಣ ವಯಸ್ಸಿನವರೆಲ್ಲ ನಗ್ತಾರೆ. ಇಲ್ಲ ಇಲ್ಲ ಅಮ್ಮ, ಈ ವಯಸ್ಸಲ್ಲೂ ನಾವು ಮಾಡಬಹುದು ಅನ್ನೋದಕ್ಕೆ ನಿಮ್ಮ ಎಕ್ಸರ್ಸೈಸ್ಗಳು ಪುರಾವೆ. ಇದಾದ್ಮೇಲೆ ನಿಂತ್ಕೊಂಡಮ್ಮ ಒಂದ್ ನಿಮಿಷ. ಗೋಡೆ ಸಪೋರ್ಟ್ ತಗೊಂಡು ಅಂದ್ರೆ ಸ್ಪೈನ್ ಎಲ್ಲ ಹಾಳಾಗುತ್ತಲ್ಲ, ಕಾಲಿಗೆಲ್ಲ ಬರುತ್ತೆ. ಕಾಲಿಗೆ ಸರಿ ಇದೆಯಲ್ಲ, ನಂಗೆ ಬಂದಿತ್ತು 2 ಕಾಲು. ಇದು ಮಾಡೋಕ್ಕೆಲ್ಲ ಶುರು ಮಾಡಿದೆ. ಓಕೆ ಅಮ್ಮ. ಕಾಲ್ ತುದಿ ಬೆರಳುಗಳ ಮೇಲೆ ಭಾರ ಇಟ್ಟು ಹಿಂಬದಿ ಕಾಲ್ಗಳನ್ನ ಮೇಲಕ್ಕೆ ತಗೋಬೇಕು. ಗೋಡೆ ಸಪೋರ್ಟ್ ತಗೋಬೇಕು. ಗೋಡೆ ಕುರ್ಚಿ ಯಾವ್ದಾದ್ರೂ ಒಂದು ಆಧಾರ ಇಟ್ಕೋಬೇಕು. ಈ ಎಕ್ಸರ್ಸೈಸ್ ಮಾಡ್ತಾ ಇದಾರಲ್ಲ, ಯಾಕಂದ್ರೆ ಒಮ್ಮೊಮ್ಮೆ ನಮಗೆ ಸ್ವಲ್ಪ ಇಳಿ ವಯಸ್ಸಲ್ಲಿ ಊಟ ಮಾಡುವಾಗ ಅನ್ನ ಬಾಯಿಂದ ಕೆಳಗಿಳಿಯೋದಾಗ್ಲಿ, ಅಥವಾ ಮಲ್ಕೊಂಡವ್ರಿಗೆ ಗಂಜಿ ಅಥವಾ ಊಟ ತಿನ್ನಿಸುವಾಗ ಬಾಯಿಲ್ಗೆ ಹೆಚ್ಚಿಗೆ ಸಪೋರ್ಟ್ ಇಲ್ಲದೆ ಆಹಾರ ಕೆಳಗೆ ಬೀಳೋದನ್ನ ನಾವು ಸಾಮಾನ್ಯವಾಗಿ ನೋಡಿದೀವಿ. ಈಗ ಮಾಡಿ ತೋರಿಸ್ತಾ ಇದಾರಲ್ಲ ನಂದಿನಿ ಅಮ್ಮ, ಈ ಎಕ್ಸರ್ಸೈಸ್ ಮಾಡೋದ್ರಿಂದ ಊಟ ಮಾಡುವಾಗ ಅನ್ನದಗ್ಲಿ ಕೆಳಗೆ ಬೀಳೋದಾಗ್ಲಿ ಅಥವಾ ಮಲ್ಕೊಂಡು ತಿನ್ನುವಾಗ ಕೆಳಗೆ ಬೀಳೋದಾಗ್ಲಿ ತಪ್ಪಿಸುತ್ತೆ. ಅಂದ್ರೆ ಬಾಯಿಯ ಎಲ್ಲಾ ಅಂಗಾಂಗಗಳು ಅಥವಾ ನರ್ಸ್ಗಳು ಅವು ಮೂವ್ ಆಗಿ ಈ ಅಭ್ಯಾಸ ಬಲದಿಂದ ನಾವು ಆಹಾರನ ಕೆಳಗೆ ಚೆಲ್ಲದೆ ತಿನ್ನಬಹುದು ಅಂತ ಇದನ್ನ ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಅಂದ್ರೆ ಇದು ಅಕ್ಯುಪ್ರೆಷರ್ ಅಲ್ಲಮ್ಮ? ಪ್ರೆಷರ್ ಇದು ಎಲ್ಲಾ ಬೆರಳು ತುದಿಗಳನ್ನ, ಆಮೇಲೆ ಬೆರಳು ಜಾಯಿಂಟ್ಸ್ ಎಲ್ಲ ಉಗುರಿಂದ ಪ್ರೆಷರ್, ಅಕ್ಯುಪ್ರೆಷರ್ ಅಂತ. ಓಕೆ. ಅಂದ್ರೆ ಅಮ್ಮ, ಈಗ ನಾವು ಮೋಷನ್ ಮಾಡಕ್ ಕೂತಾಗ ಅವಾಗ ಇದು ಮಾಡ್ತಾ ಇದ್ರೆ ಅದು ಈಸಿ ಆಗುತ್ತೆ ಅನ್ನೋದು ಇದೊಂದು. ಹೌದಮ್ಮ. ಮಲ ವಿಸರ್ಜನೆ ಸುಲಭವಾಗಿ ಆಗ್ಲಿಕ್ಕೆ ಇದು ಒಂದು ಎಕ್ಸರ್ಸೈಸ್ ಕೂಡ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ.
ಅಮ್ಮ ಇಲ್ಲಿವರೆಗೆ ನೀವು ನೀವು ದಿನನಿತ್ಯ ಮಾಡುವಂತಹದ್ದು ಅಂದ್ರೆ ನೀವು 2 ಸಲ ಮಾಡಿ ತೋರಿಸಿದ್ರೆ ನಮ್ಮ ವೀಕ್ಷಕರು ಇದನ್ನೇ ಎಕ್ಸರ್ಸೈಸ್ ಮಾಡೋವಾಗಿದ್ರೆ ಅವ್ರು 10 ಸಲ ಮಾಡ್ಕೊಂಡು ಹೋಗ್ಲಿ. ಬಹಳ ಸರಳವಾಗಿತ್ತು, ಸುಲಭವಾಗಿತ್ತು. ಹೀಗೂ ಮಾಡಿದ್ರೆ ಹೀಗಾಗುತ್ತಾ ಅನ್ನೋದು ಕೂಡ ನನಗೆ ಅನಿಸ್ತು. 1-2 ಎಕ್ಸರ್ಸೈಸ್ ನನಗೆ ತುಂಬಾ ಇಷ್ಟ ಆಯ್ತಮ್ಮ. ಯಾಕಂದ್ರೆ ಸ್ವಲ್ಪ ವಯಸ್ಸಾದ್ಮೇಲೆ ಊಟ ಮಾಡುವಾಗ ಅದು ಕೆಳಗಿಂದ ಜಾರುವಂತದ್ದು ಬಹಳ ನಾವು ನೋಡಿದೀವಿ. ಆ ಬಾಯಿ ದವಡೆಯನ್ನ ಎಕ್ಸರ್ಸೈಸ್ ಮಾಡೋದ್ರಿಂದ ಮುಂದೆ ಆ ತರ ಬರೋದು ಕೂಡ ತಪ್ಪಿಸಬಹುದು. ಅದು ಒಂದು ನನಗೆ ಗೊತ್ತಾಯ್ತಲ್ಲ. ಇನ್ನೊಂದು, ಸಾಮಾನ್ಯವಾಗಿ ಇವಾಗ ಮಲಬದ್ಧತೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣ್ಬರೋದಮ್ಮ. ಅದೇನು ಚಿಕ್ಕವರು ದೊಡ್ಡವರು ಅಂತ ಇಲ್ಲ. ಆ ಮಲಬದ್ಧತೆಯನ್ನ ಈ ತರ ಆಕ್ಯುಪ್ರೆಷರ್ ಇಂದಲೂ ಕೂಡ ಕೊಡ್ತಾ ಸರಳವಾಗಿ ಮಲಬದ್ಧತೆ ಮಾಡ್ಲಿಕ್ಕೆ ನಮ್ಮ ದೇಹ, ನಮ್ಮ ಕರುಳನ್ನ ರೆಡಿ ಮಾಡ್ಕೊಳ್ಳೋ ಸಾಧ್ಯ ಅಂತಾನೆ ನೀವು ತೋರಿಸ್ಕೊಟ್ರಿ. ಇದೆರಡು ಮಾತ್ರ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ವೀಕ್ಷಕರೇ, ನಿಜವಾಗಿ ಕೂಡ ಇದೆರಡು ಬಹಳ ಚೆನ್ನಾಗಿದೆ. ನೀವು ಕೂಡ ಸಾಧ್ಯವಾದ್ರೆ ಈ ಸರಳವಾಗಿರೋ ಎಕ್ಸರ್ಸೈಸ್ ಅನ್ನ ಮಾಡಬಹುದು. ಅಮ್ಮ, ಇಷ್ಟು ಸುಮಾರು ನಿಮ್ ಜೊತೆ ನಾನು 3/4 ಗಂಟೆ ಕಳೆದಿದ್ದೀನಿ. 3/4 ಗಂಟೆ ಕುತ್ಕೊಂಡು ನನಗೋಸ್ಕರ ಎಲ್ಲ ಎಕ್ಸರ್ಸೈಸ್ ಮಾಡಿದ್ರಿ. ನಾನು ಸಾಕಷ್ಟು ತಿಳಿತೆ, ಸಾಕಷ್ಟು ನಾನು ಕೂಡ ಕಲಿತೆ. ನಿಮಗೆ ನನ್ನ ಮತ್ತು ನನ್ನ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ನಿಮಗೆ ಮತ್ತೊಮ್ಮೆ ನಾನು ಹೃದಯಾಂತರಾಳದಿಂದ ಕೃತಜ್ಞತೆ ಹೇಳ್ತೀನಮ್ಮ. ವಯಸ್ಸಾದವರು ರಿಟೈರ್ ಆಗ್ತಾರಲ್ಲ ಮನೆಯಲ್ಲಿ, ಏನು ಮಾಡೋಕ್ಕಾಗಲ್ಲ, ಏನಾದ್ರೂ ಅವ್ರ ಹಾಬೀಸ್ ಇರುತ್ತೆ. ಈಗ ನಾನು ಸ್ಟಿಚಿಂಗ್ ಅದೆಲ್ಲ ಮಾಡ್ತೀನಿ, ಹಾಡ್ತೀನಿ. ಹಾಗಾಗಿ ಹೌದಮ್ಮ, ನಮ್ಮ ಮನಸ್ಸಿಗೆ ಏನ್ ಸಂತೋಷನ ಅದು ನಿಸ್ಸಂಕೋಚವಾಗಿ ಮಾಡಿದ್ರೆ, ಈಗ ಖಾಲಿ ತಲೆ ಇರೋಕ್ಕಿಂತ ಏನಾದ್ರೂ ಒಂದು ಕೆಲಸ ಮಾಡ್ತಿದ್ರೆ ನಮ್ಮ ಮನಸ್ಸು ಅದನ್ನ ಹುಡುಕುತ್ತವ. ಫಸ್ಟ್ ಏನ್ ಮಾಡ್ಲಿ ಅಂದ್ರೆ ನಮ್ಮನ್ನ ನಾವೇ ಚಟುವಟಿಕೆ ಏನಾದ್ರು ಮಾಡ್ಕೋಬೇಕಮ್ಮ. ಯಾರ ಮೇಲೂ ನಾವು ಡಿಪೆಂಡ್ ಆಗಿದೆ. ನಮ್ಮಷ್ಟಕ್ಕೆ ನಾವೇ, ನಮಗೆ ಆಸಕ್ತಿ ಇದ್ರು ಇಲ್ದಿದ್ರು ಅದನ್ನ ತಗೊಂಡು ಆ ದಿನಗಳ ಇನ್ನೊಬ್ಬರ ತೊಂದರೆ ಕೊಡ್ಲಿಲ್ದಂಗೆ ನಮ್ಮಷ್ಟಕ್ಕೆ ನಮ್ಮ ಕೆಲಸದಲ್ಲೇ ತೊಡಗಿಸ್ಕೊಳ್ಬಹುದು. ನೀವು ಇನ್ನಿತರ ಹವ್ಯಾಸಗಳನ್ನ ನೀವು ಹೇಳಿದ್ರಮ್ಮ. ನಿತ್ಯ ನನಗೂ ಕೂಡ ಮೊಬೈಲ್ ಹೋಲ್ಡರ್, ಮೊಬೈಲ್ ಇಟ್ಕೊಳ್ಳೋ ಪುಟಾಣಿ ಬ್ಯಾಗ್, ಹಿಂದೆ ನಾವು 2 ಚೀಲ ಹಾಕೊಳ್ಳುವ ನಮ್ಮ ಅಜ್ಜಿ ಎಲ್ಲ ಇಟ್ಕೊಳ್ತಾ ಇದ್ರು. ಆ ತರದ್ದು ಕೂಡ ನನಗೆ ಸಾಕಷ್ಟು ಕೊಟ್ಟಿದ್ದಾರೆ ಅವರು. ನೀನು ತಗೋ, ನಿನ್ ಸ್ನೇಹಿತರಿಗೂ ಕೊಡು ಅಂತ. ಏನೇ ಆಗ್ಲಿ, ಕಾಲವನ್ನ ಹಾಗೆ ಕುಳಿತಿಲ್ದೆ, ಹಿಂದಿನದನ್ನ ಆಗಿದ್ದನ್ನ ನೆನೆಸ್ಕೊಳ್ದೆ, ಇವಾಗಿನ ಸಮಯ ನಂದು, ಇದರಲ್ಲಿ ಏನಾದ್ರೂ ಒಂದು ಒಳ್ಳೆ ರೀತಿನ ನಾನು ಮಾಡ್ಬೇಕು ಅನ್ನೋದನ್ನ ನಾನು ನಿಜವಾಗ್ಲೂ ತುಂಬಾ ತುಂಬಾ ಕೃತಜ್ಞತೆಗಳು. ನಮಸ್ಕಾರ.